ವಿದ್ಯಾರ್ಥಿಗಳೇ, ಇಲ್ಲಿ ಈ ಗಣಿತನ ಹೆಂಗ್ ಮಾಡಬೇಕು ಅನ್ನೋದು ಥಿಯರಿ ಪ್ರಕಾರ ನಾ ಕಲಿಸ್ನು. ಮ್ಯೂಟ್ ಮಾಡ್ರಿ. ಮ್ಯೂಟ್ ಮಾಡಿದಿಂದ ಈ ಗಣಿತನ ಲಸ ಹೆಂಗ್ ಕಂಡು ಹಿಡಿಬೇಕು ಅದನ್ನ ನೀವು ತಿಳ್ಕೊಬೇಕು. ಆಮೇಲೆ ಲಸಗಳನ್ನ ಹೆಂಗ ಕಂಡು ಹಿಡಿತಾರ ಅಂದ್ರೆ ಇದೊಂದು ನಿಮಗೆ ಟೈಮ್ ಹಾಳಾಗಬಾರ್ದು, ವೇಗವಾಗಿ ಬರಬೇಕು, ರೀತಿ ಪ್ರಕಾರ ಬರಬೇಕು ಅಂತಂದ್ರೆ ನಾವು ಹೆಂಗೆ ಕಲಿಸ್ತೀವಿ ಅನ್ನೋದು ಮೊದಲು ನೋಡ್ಕೊರಿ. ನೀವು ಮಾಡೋ ತಪ್ಪುಗಳೇನಂದ್ರೆ 2 3 6 6 ಇಲ್ಲೇ 30 30 ಇಡೋದು, 3 ಇಲ್ಲೇ 15 15 ಏಳೆ 105 ಇಟ್ಟು ಲಸ ತೆಗಿತೀರಿ. ಹಂಗೆ ತೆಗಿಬೇಡ್ರಿ. ಇದಕ್ಕೊಂದು ಟ್ರಿಕ್ಸ್ ಅದ. ಇದೇ ರೀತಿ ಪ್ರಕಾರನೇ ಮಾಡಬೇಕು. ಹೆಂಗೆ ಮಾಡಬೇಕು ಅನ್ನೋದನ್ನ ತಿಳಿಸಿ ಹೇಳ್ತಾನೋ. ನೀವು 2 3 6 6 ಇಲ್ಲೇ 30 3 ಇಲ್ಲೇ 15 15 ಏಳೆ 105 ಇಟ್ಟು ಲಸ ತೆಗಿಬೇಡ್ರಿ. ಮತ್ತೊಂದು ರೀತಿ ಒಳಗೆ ಇದನ್ನು ಹೆಂಗೆ ತೆಗಿಬೇಕು ಅನ್ನೋದನ್ನ ತೋರಿಸ್ನು. ಲಕ್ಷ ಕೊಟ್ಟು ನೋಡ್ರಿ. ಎಲ್ಲರಿಗೂ ಗುರ್ತಾಯ್ತಲ್ಲ? ಹಾಂ, ವಿಡಿಯೋ ಆನ್ ಮಾಡಿ ನೋಡ್ರಿ. ಎಲ್ಲರೂ ಬೋರ್ಡ್ ಕಡೆ ನೋಡ್ರಿ. ಹಿಂಗೆ ಅಪೂರ್ತನಗಳನ್ನು ಕೊಟ್ಟಾಗ ನಾವು ಲಸ ಹೆಂಗೆ ತೆಗಿಬೇಕು ಅದು ಭಾಳ ಇಂಪಾರ್ಟೆಂಟ್. ಆಮೇಲೆ ಈ ಗುಣಲಬ್ಧ ಮಾಡಿ ತೆಗೆದ್ರು ಬರ್ತದ. ಅದಕ್ಕಿಂತಲೂ ಸರಳ ಮೆಥಡ್ ಏನು, ಹಚ್ಕೊಳ್ಳೋದಲ್ಲಿ ಒಂದು ಸ್ಟೈಲ್ ಅದ. ಈ ಗುಂಪನ್ನು ಮೊದಲು ಹಚ್ಕೋರಿ. ಹೆಂಗೆ ನೋಡ್ರಿ, 2 ಗುಂಡ್ಲೆ 3 ಗುಂಡ್ಲೆ 5 ಹಚ್ಕೊಂಡ್ರೆ ಇದು ಮೊದಲಿಂದ ಒಂದು ಗುಂಪು ಮುಗೀತು. ಈ 3 5 7 ಅದಲ್ಲ, 3ರ ಜಾಗದಾಗೆ ಹಚ್ಕೋಬೇಕಾದ. 3 5ರ ಜಾಗದಾಗ 5 ಹಚ್ಕೋರಿ, 7ರ ಜಾಗದಾಗ 7 ಹಚ್ಕೋರಿ. ಯಾವುದೇ ಒಂದು ಗಣಿತ ಮಾಡುವಾಗ ಲಸ ಮಾಡುವಾಗ ಈಗ ನೆನ್ಪಿಟ್ಕೊಳ್ರಿ, ಭಾಳ ಚೆನ್ನಾಗಿ ತಿಳ್ಕೊರಿ. ಲಸ ಬರೋಬರಿ ಇಲ್ಲಿ 1 2 ಅದ, 1 ಇಟ್ಟು ಬಿಡ್ರಿ. ಇಲ್ಲಿ 1 2 ಅದ, ಆ 1 2 ಇಲ್ಲಿ ಇಟ್ಟು ಬಿಡ್ಬೇಕು. ತಿಳಿತಲ್ಲ ನಿಮಗ? ಇಲ್ಲಿ 3 2 ಅವ. 3 2 ಅವ ಅಂತಂದ್ರೆ ನೀವು ಏನು ಮಾಡ್ಬೇಕು, 1 3 ತೆಗೆದಿಟ್ಕೋಬೇಕು ಲಸ ಮಾಡುವಾಗ. ನೋಡಿ, 2 ಗುಂಪಿದ್ದು ಅಂದ್ರೆ 1 3 ಇಟ್ಕೋಬೇಕು. ಇದನ್ನು 3 ಇಡ್ರಿ. ಆಮೇಲೆ 5 2 ಅವ. ಇಲ್ಲಿ 2 ಗುಂಪವ. 2 ಗುಂಪದೊಳಗೆ 5 2 ಸಿಕ್ಕು 1 5 ತೆಗೆದು ಹೊರಗಿಡಬೇಕು. 1 7 ಅದ, ಅದನ್ನು ಹೊರಗೆ ಇಟ್ಬಿಡ್ರಿ. ಇದ್ರ ಲಸ ಇದೆ 2 3 5 7. ಎಲ್ಲದ ಹುಡುಕ್ಯಾಡ್ರಿ? 2 3 5 7 ಉತ್ತರ ಸಂಖ್ಯೆ ಸಿ. ಹಿಂಗೆ ನೀವು ಅವ್ರನ್ನ ಗುಣಲಬ್ಧ ಮಾಡ್ಕೋತು ಕೂಡಬೇಡ್ರಿ. ಹೆಂಗೆ ಹಚ್ಚಬೇಕು ಇದನ್ನ ಲಸ ಮಾಡಾಗ? ಆ ಅಪವರ್ತನಗಳನ್ನು ಹಚ್ಚಿ ಒಂದೊಂದು ಏನಿರ್ತಾವಲ್ಲ ಅದನ್ನ ತಕ್ಕೋಬೇಕು. 2 ಇದ್ದು ಅಂದ್ರೆ ಮ್ಯಾಲೆ 2 ಗುಂಪದ ಲಸ ಅದ. ಇದು ಇರುವುದೇ ಮೊದಲು 2 ಗುಂಪದ ಲಸ. 3 ಗುಂಪದ ಲಸನೂ ಇರ್ಬೋದು. ಆ 3ರೊಳಗೆ 3 3 3 ಬಂದಿರ್ತಾರೆ, 1 3 ತಕ್ಕೋಬೇಕು. ಈಗ 2 ಗುಂಪು ಅಂದ್ರೆ 2 ಗುಂಪುಗಳನ್ನ ಹೆಂಗೆ ಹಚ್ಕೋಬೇಕಂದ್ರೆ 2 ಗುಂಡ್ಲೆ 3 ಗುಂಡ್ಲೆ 5. ಆ 3ರ ತಳಗೆ 3 ಹಚ್ಕೋರಿ, ಗುಂಡ್ಲೆ ಹಾಕ್ರಿ. 5ರ ತಳಗೆ 5 ಹಚ್ಕೋರಿ. ಆಮೇಲೆ ಮುಂದೆ ಗುಂಡ್ಲೆ 7 ಇಟ್ಬಿಡ್ರಿ. ಆಮೇಲೆ ಏನು ಮಾಡಬೇಕು, ಒಂದೊಂದು ಇದ್ದುದು ತಕ್ಕೋಬೇಕು. 2 ಇಲ್ಲಿ 2 ಅವ, 1 ತಕ್ಕೋರಿ. ಇಲ್ಲಿ 2 ಅವ, 1 ತಕ್ಕೋರಿ. ಇದು 7 1 ಅದ. ಇದರ ಗುಣಲಬ್ಧ ಲಸ ಇರ್ತಾವೆ. ಆಕಸ್ಮಿಕವಾಗಿ ಮೋಸ ಕಂಡು ಹಿಡೀರಿ ಅಂದರೆ ಹೆಂಗೆ ಕಂಡು ಹಿಡಿಬೇಕು, ಒಂದು ಸ್ವಲ್ಪ ಹೆಚ್ಚಿನ ಅಭ್ಯಾಸ. ಇದು ಲಸ ಅಂದರೆ ಇದು. ಮಸ ಅಂದ್ರೇನು, ಇದನ್ನು 3 ಅಂತ ತಕ್ಕೋರಿ, 5 ಅಂತ ತಕೊಂಡ್ಬಿಡ್ರಿ. ಉಳಿಕಿದ್ದು ಯಾವ ತಕ್ಕೋಬಾರ್ದು. 2 ಗುಂಪಿನಲ್ಲಿ ಇದ್ದಂಥ ಅಂಕಿಯನ್ನು ಹೊರಗೆ ತಕ್ಕೊಂಡ್ರೆ ಏನು ಬರ್ತದೆ? 2 ಗುಂಪಿನಾಗ ಇದ್ದದ್ದು ತಕ್ಕೊಂಡ್ರೆ ಮಸ ಬರ್ತದೆ. 2 ಗುಂಪಿನಾಗ ಇದ್ದದ್ದು ಒಂದೊಂದು ತಕ್ಕೊಂಡು ಉಳಿದ ಅಂಕಿಗಳನ್ನು ಹಚ್ಚಿ ನೀವು ಗುಣಾಕಾರ ಅಪವರ್ತನಗಳನ್ನು ತೆಗೆದುಬಿಟ್ರೆ ಏನು ಬರ್ತದೆ? ಲಸ ಬರ್ತದೆ. ಇದು ನೆನ್ಪಿಟ್ಬೇಕು. ನಿಮ್ಮ ರೀತಿ ಗುರುತಿತ್ತು ಅಂದ್ರೆ ಗಣಿತ ಭಾಳ ಪರ್ಫೆಕ್ಟಾಗಿ ತಿಳಿತದ. ಸರಿಯಾಗಿ ಹೆಂಗೆ ಅಪವರ್ತನಗಳ ಮೇಲೆ ನಾವು ಲಸ ಕಂಡುಹಿಡಿಬೇಕು ಅನ್ನೋದು ನಾ ತಿಳಿಸೋನು. ನೀವು ಲಕ್ಷ ಕೊಟ್ಟು ನೋಡ್ರಿ. ಇನ್ನೊಂದ್ಸಲ ನಾ ಹೆಂಗೆ ತಿಳಿಸೋನು ವಿಡಿಯೋ ಆನ್ ಮಾಡಿರಿ. ವಿಡಿಯೋ ಮ್ಯೂಟ್ ಮಾಡ್ಬೇಕು. ಬಂದ ತಕ್ಷಣ ನಾ ಹೆಂಗೆ ತಿಳಿಸೋದು ನೋಡಿಕೊಂಡು ಇದೇ ಮಾದರಿ ಮೇಲೆ ಮುಂದೆ 3 ಗುಂಪು ಬಂದು ಅಂದ್ರೆ ಈ ಲಸಗಳನ್ನು ಮಾಡೋದನ್ನು ನಾನು ಲಸ ಮಸ ಅಪವರ್ತನಗಳು ಅಂತ ತಿಳ್ಕೊಂಡು NCB ಒಳಗೆ ಈ ಚಾಪ್ಟರ್ದೊಳಗೆ ನಿಮ್ಮ ಸಾಕಷ್ಟು ಗಣಿತಗಳನ್ನು ಹಾಕ್ಯನು. ಅವುಗಳನ್ನು ನೀವು ಏನಾದರೂ ಕ್ರಮಬದ್ಧವಾಗಿ ಪ್ಲೇಸ್ಟೋರ್ದಾಗ ಹೋಗಿ ನೀವು ಲಸಗಳ ಭಾಗಗಳನ್ನು ನೋಡಿದ್ರೆ ಬಾಯ್ದಿಂದ ಲಸ ಮಾಡೋದು, ಬಾಯ್ದಿಂದೇ ಮಸ ಕಂಡುಹಿಡಿದು, ಆಮೇಲೆ ಬಾಯ್ದಿಂದೇ ನಿಮಗೆ ಮಸ ಕಂಡುಹಿಡಿಯುವಂಥ ಒಂದು ಸಾಮರ್ಥ್ಯವನ್ನು, ಆ ಅನುಕ್ರ ನಂಬರವನ್ನು ಸರಿಯಾಗಿ ಅಭ್ಯಾಸ ಮಾಡಿದಿರಿ ಅಂತಂದ್ರೆ ನಿಮಗೆ ಈ ಪೇಪರ್ಗಳನ್ನು ನೀವು ಬಾಯ್ಪಟ್ಟು ಹಾಕ್ಬೋದು. ಬಾಯಲ್ಲೇ ಉತ್ತರ ಹಾಕ್ತಾರೆ. ಇದು ನಿಮ್ಗೆ ಇಂಥ ಅನುಕ್ರ ನಂಬರ್ ಅದ್ರಾಗ ಆಗ್ಯಾವ.
ಅದನ್ನು ನೀವು ಕಲಿತು ಈ ಪೇಪರ್ಗಳನ್ನು ಕಲಿಬೇಕು. ನಾವು ಪೇಪರನ್ನೇ ಯಾಕೆ ಬೇಗನೆ ಹಾಕಿದೀವಿ ಅಂದ್ರೆ ಪರೀಕ್ಷೆ ಸಮೀಪ ಬಂದದ, ಇದು ಪರೀಕ್ಷೆಗೆ ಬೀಳ್ತದೆ, ಇದನ್ನು ಹೆಚ್ಚು ನೋಡ್ಕೊರಿ. ಮುಂದಿನ ಗಣಿತನ್ನ ಹಾಕ್ತೂ ಬಿಡಿಸೋರಿ.